ದಿನದಿಂದ ದಿನಕ್ಕೆ ಯುದ್ಧದ ಪರಿಣಾಮ ಬೇರೆ ಬೇರೆ ವಲಯಗಳಿಗೂ ಕೂಡ ತಟ್ತಾ ಇದೆ. ಒಂದು ಕಡೆ ಈಗಾಗಲೇ ಹೋಟೆಲ್ ಉದ್ಯಮಕ್ಕಂತೂ ಈ ಸಿಲಿಂಡರ್ ಅಭಾವ ಅತಿದೊಡ್ಡ ಪೆಟ್ಟನ್ನು ಕೊಟ್ಟಿದೆ. ಅದರ ಜೊತೆಗೆ ದೇವಸ್ಥಾನಗಳು, ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ಸಿಲಿಂಡರ್ ಸಿಗದೇನೆ ಒದ್ದಾಟ ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಹೊತ್ತಿನ ಊಟವನ್ನು ತಯಾರಿಸೋದಕ್ಕೂ ಕೂಡ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ವೃದ್ಧಾಶ್ರಮ, ಅನಾಥಾಶ್ರಮ ಸೇರಿದಂತೆ ಹಲವರು ಗ್ಯಾಸ್ ಏಜೆನ್ಸಿಯವರಿಗೆ ಪತ್ರ ಬರೀತಾ ಇದ್ದಾರಂತೆ. ಹೆಂಗಾದರೂ ಮಾಡಿ ಒಂದು ಗ್ಯಾಸನ್ನು ಕೊಡಿ ಅಂತ ಹೇಳಿ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ. ದೃಷ್ಟಿಹೀನ, ಬುದ್ಧಿಮಾಂದ್ಯ ಮಕ್ಕಳಿರುವಲ್ಲೂ ಸಮಸ್ಯೆ. ಸಿಲಿಂಡರ್ ಅಭಾವ, ಊಟಕ್ಕೂ ಪರದಾಟ. ಗ್ಯಾಸ್ಗಾಗಿ ಪತ್ರ. ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ತೀವ್ರಗೊಳ್ಳುತ್ತಿದೆ. ಕಮರ್ಷಿಯಲ್ ಸಿಲಿಂಡರ್ ಖಾಲಿಯಾಗಿ ಹೋಟೆಲ್ಗಳು ಕ್ಲೋಸ್ ಆಗ್ತಿವೆ. ಇದರ ನಡುವೆ ದೃಷ್ಟಿಹೀನ, ಬುದ್ಧಿಮಾಂದ್ಯ ಮಕ್ಕಳಿರುವ ಟ್ರಸ್ಟ್ಗಳಲ್ಲಿಯೂ ಸಿಲಿಂಡರ್ ಸಿಗ್ತಿಲ್ಲ. ಇದರಿಂದ ಊಟಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಅಶ್ವಿನಿ ಅಂಗಡಿ ಟ್ರಸ್ಟ್ ಸೃಷ್ಟಿ ಸ್ಪೆಷಲ್ ಅಕಾಡೆಮಿಯಿಂದ ಗ್ಯಾಸ್ ಏಜೆನ್ಸಿಗಳಿಗೆ ಪತ್ರ ಬರೆದಿದ್ದು ಗ್ಯಾಸ್ ಪೂರೈಸುವಂತೆ ಮನವಿ ಮಾಡುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ಈಗ 120 ಮಕ್ಕಳಿದ್ದಾರೆ. 70 ಬುದ್ಧಿಮಾಂದ್ಯ ಮಕ್ಕಳು, ಹಾಗೆ 50 ದೃಷ್ಟಿಹೀನತೆ ಇರುವಂತ ಮಕ್ಕಳು, ಹಾಗೇನೆ ಸಿಂಗಲ್ ಪೇರೆಂಟ್ ಮಕ್ಕಳಿದ್ದಾರೆ. ಇವಾಗ ನಮ್ಗೆ ಏನಾಗ್ತಿದೆ ಅಂತಂದ್ರೆ ಗ್ಯಾಸ್ ಸಿಲಿಂಡರ್ ನಮ್ಗೆ ತುಂಬಾ ಕಷ್ಟ ಆಗ್ತಿದೆ. ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಬುಕ್ ಮಾಡಿದ್ರೆ ಇಲ್ಲ, ಅವೈಲಬಿಲಿಟಿ ಇಲ್ಲ ಅಂತ ಹೇಳ್ತಾರೆ. ನಾವಿಷ್ಟು ಮಕ್ಕಳಿಗೆ ಅಡುಗೆ ಮಾಡೋದು ಹಾಕಿರೋದು ತುಂಬಾ ಕಷ್ಟ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಇವಾಗ ಯಾರು ಮಕ್ಕಳು ಮನೆಗೆ ಹೋಗುವಂತ ಪರಿಸ್ಥಿತಿ ನಾವು ಯಾವತ್ತೂ ಇವನ್ ಲಾಕ್ಡೌನ್ ಟೈಮಲ್ಲಿ ಕೂಡ ನಾವು ಮನೆಗೆ ಕಳಿಸಿಲ್ಲ ಮಕ್ಕಳನ್ನ. ಮನೆಗೆ ಹೋಗುವಂತ ಪರಿಸ್ಥಿತಿ ಅವ್ರಿಗೂ ಇರಲ್ಲ. ಅದ್ರ ಮೇಲೆ ನಾವು ಊಟಕ್ಕೆ ಸಮಸ್ಯೆ ಇದ್ರೆ ನಾವು ಯಾವ ರೀತಿ ಮಾಡೋದು ಅಂತ ಯೋಚನೆ ಮಾಡ್ತೀವಿ. ನಾವು ಕರೆಂಟಿನ ಒಲೆ ಮೇಲೆ ಮಾಡಬೇಕು ಅಂತಂದ್ರೆ ಅದೆಲ್ಲ ತುಂಬಾ ಕೆಪಾಸಿಟಿ ತುಂಬಾ ಕಡಿಮೆ ಇರುತ್ತೆ. ಸೊ ಇಷ್ಟು ಮಕ್ಕಳನ್ನ ನೋಡ್ಕೊಳ್ಳೋದು ನಮ್ಗೆ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ದಯವಿಟ್ಟು ನಮ್ಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಊಟಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗದೆ ಇರುವಂಗೆ ಗ್ಯಾಸಿನ ವ್ಯವಸ್ಥೆಯನ್ನ ಮಾಡ್ಕೊಬೇಕು ಅಂತ ಹೇಳ್ತೀವಿ. ಟ್ರಸ್ಟ್ಗಳಿಗೆ ಪ್ರತಿ ತಿಂಗಳು ಗ್ಯಾಸ್ ಏಜೆನ್ಸಿಗಳು ಸಿಲಿಂಡರ್ ಪೂರೈಕೆ ಮಾಡ್ತಿದ್ರು. ಆದ್ರೆ ದಿಢೀರ್ ಬೆಳವಣಿಗೆಯಿಂದ ಇದೀಗ ಸಿಲಿಂಡರ್ ಸಿಗ್ತಿಲ್ಲ. ಟ್ರಸ್ಟ್ಗಳಿಗೆ ಸಿಲಿಂಡರ್ ಪೂರೈಕೆ ಮಾಡ್ತಿದ್ದ ಸಿಬ್ಬಂದಿ ಏಜೆನ್ಸಿಗಳ ಬಳಿ ಬಂದು ಕೇಳಿದ್ರು ಸಿಗ್ತಿಲ್ಲ. ಇದರಿಂದ ಟ್ರಸ್ಟ್ನಲ್ಲಿರುವ ಮಕ್ಕಳಿಗೂ ಊಟಕ್ಕೂ ಸಮಸ್ಯೆಯಾಗ್ತಿದೆ. ಸರ್, ಕಮರ್ಷಿಯಲ್ ಬರ್ತಾ ಇಲ್ಲ. ಬುದ್ಧಿಮಾಂದ್ಯಮ ಮಕ್ಕಳು ಸ್ಕೂಲು ಮತ್ತೆ ಜನಪ್ರಿಯದಲ್ಲಿ ಕೊಡ್ತಾ ಇದೀವಿ, ಅಲ್ಲಿಗೂ ಸಿಗ್ತಿಲ್ಲ. ಮತ್ತೆ ಇನ್ನೊಂದು ಚೆನ್ನೈನಲ್ಲಿದೆ, ಅದು ಕುರುಡ್ರು ಅನಾಥಾಶ್ರಮ, ಅಲ್ಲೂ ಕೇಳ್ತಿದ್ದಾರೆ, ಅಲ್ಲೂ ಕೊಡ್ತಿಲ್ಲ ಕಮರ್ಷಿಯಲ್ಲು. ಆದಷ್ಟು ಬೇಗ ಕ್ಲಿಯರ್ ಆಗಲಿ ಅಂತ ಕೇಳ್ಕೊತೀವಿ. ಅದು ಲೆಟರ್ ರೈಟಿಂಗ್ ಕೊಟ್ಟಿದ್ದಾರೆ ನಮಗೆ, ಏನಂತ ನಮಗೆ ಈ ಥರ ತುಂಬ ಪ್ರಾಬ್ಲಮ್ ಆಗ್ತಿದೆ, ಒಂದು ಕಮರ್ಷಿಯಲ್ ಕೊಡಿ ಅಂತ. ನಮ್ಗೆ ಆ್ಯಕ್ಚುಲಿ ಬಂದು ಇದು ಸ್ಟಾಕೇ ಸಿಗ್ತಿಲ್ಲ ಸರ್, ಇದು ಸ್ಟಾಕೇ ಸಿಗ್ತಿಲ್ಲ. ಆದಷ್ಟು ಬೇಗ ಕ್ಲಿಯರ್ ಆಗಲಿ ಅಂತ ಇದು ಮಾಡ್ಕೊತೀವಿ. ನಗರದ ಹಲವು ಟ್ರಸ್ಟ್ಗಳಲ್ಲಿ ಇದೇ ಸಮಸ್ಯೆ ಇದೆ. ಅನಿವಾರ್ಯವಾಗಿ ಸೌದೆಗಳ ಮೂಲಕ ಅಡುಗೆ ತಯಾರಿಸಿ ಮಕ್ಕಳಿಗೆ ನೀಡುತ್ತಿದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿದು ವಿಶೇಷ ಚೇತನ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಊಟ ಸಿಗುವಂತಾಗಲಿ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.